ಹೆಣ್ಣು ಮಗಳ ಆಸೆಯನ್ನ ಈಡೇರಿಸಿದ ಮಹಿಳಾ ಆಯೋಗದ ಅಧ್ಯಕ್ಷೆ. ಅಪ್ಪನಿಲ್ಲದ ಮಗುವಿಗೆ ನಾಮಕರಣ ಮಾಡಿದ ನಾಗಲಕ್ಷ್ಮಿ ಚೌಧರಿ. ತುಮಕೂರಿನಲ್ಲಿ ನಿನ್ನೆ ನಡೆದ ಅಹವಾಲು ಸ್ವೀಕಾರ ಸಭೆಯಲ್ಲಿ ತಾಯಿಯೊಬ್ಬರ ಮನವಿಯಂತೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಅವರು ಅಪ್ಪನಿಲ್ಲದ ಮಗುವಿಗೆ ನಾಮಕರಣ ಮಾಡಿದ್ರು. ಹೌದು, ತಾಯಿಯೊಬ್ಬರ ಆಸೆಯಂತೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಅವರು ಅಪ್ಪನಿಲ್ಲದ ಪುಟ್ಟ ಮಗುವಿಗೆ ಅಹವಾಲು ಸ್ವೀಕಾರ ಸಭೆಯಲ್ಲಿ ನಾಮಕರಣ ಮಾಡಿದ್ರು. ತುಮಕೂರಿನ ಎಂಜಿ ರಸ್ತೆಯಲ್ಲಿರುವ ಬಾಲಭವನದಲ್ಲಿ ನಡೆದಿದ್ದ ಅಹವಾಲು ಸ್ವೀಕಾರ ಸಭೆ ಈ ಅಪರೂಪದ ಘಟನೆಗೆ ಸಾಕ್ಷಿಯಾಯಿತು. ತಾಯಿಯ ಆಸೆಯಂತೆ ಪುಟ್ಟ ಕಂದಮ್ಮನಿಗೆ ಮಹಿಳಾ ಆಯೋಗದ ಅಧ್ಯಕ್ಷರು ಚಿರಾಗ್ ಎಂದು ಹೆಸರಿಟ್ರು. ನಿನ್ನೆ ಬಾಲಭವನದಲ್ಲಿ ನಡೆದ ಅಹವಾಲು ಸ್ವೀಕಾರ ಸಭೆಯಲ್ಲಿ ಜನ ಕಿಕ್ಕಿರಿದು ತುಂಬಿದ್ದು ನೂರಾರು ಮಹಿಳೆಯರು ಸಮಸ್ಯೆ ಹೊತ್ತು ಸಭೆಗೆ ಬಂದಿದ್ರು. ಈ ವೇಳೆ ತುಮಕೂರು ನಗರದ ಹನುಮಂತಪುರದ ನಿವಾಸಿಯಾದ ನಾಗಮಣಿ ಎಂಬ ಮಹಿಳೆ ತನ್ನ 3 ತಿಂಗಳ ಮಗುವಿನೊಂದಿಗೆ ಅಹವಾಲು ಸಲ್ಲಿಸಲು ಅಲ್ಲಿಗೆ ಬಂದಿದ್ರು. ಇನ್ನು ಅವರ ಪತಿ ನಾಗಮಣಿ ಗರ್ಭಿಣಿ ಇದ್ದಾಗಲೇ ಸಾವನ್ನಪ್ಪಿದ್ರು. ನಿಮ್ಮ ಹಾಗೆಯೇ ನನ್ನ ಮಗು ಕೂಡ ಬಹಳ ಎತ್ತರಕ್ಕೆ ಬೆಳಿಬೇಕು, ಹೀಗಂತ ತಾಯಿ ನಾಗಮಣಿ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿಗೆ ಮನವಿ ಮಾಡಿದ್ರು. ಅದು ನೋಡಿ ಪಾಪ ಆ ಹೆಣ್ಮಗಳದ್ದು ಅಲ್ಲೇ ಆಗೋಯ್ತು. ಅವಳು ತಂದಿದ್ದು ನಾನು ಹೇಳಕ್ಕೆ ಬರೋದಿಲ್ಲ ನಿಮ್ಗೆ. ರೇಷನ್ ಕಾರ್ಡು ಮತ್ತೆ ಆಧಾರ್ ಕಾರ್ಡ್ಗಳು, ಒಂದು ಹೆಣ್ಮಗಳು ಅವಾಗಲೇ ಅಲ್ಲೇ ಕೆಲಸ ಆಯಿತು. ಆ ಮಗುವಿಗೆ ನನ್ನ ಕಡೆಯಿಂದನೇ ಹೆಸರಿಡಿಸಿದ್ಲು ಚಿರಾಗ್. ನಾನೇ ಹೆಸರಿಡಬೇಕು ಅಂದ್ಲು. ಅಂದರೆ ಆಮೇಲೆ ನೀವು ಯಾರು ಅಡಿ ಇಲ್ಲ. ಆಯೋಗ ಇಸ್ ಅನ್ ಇಂಡಿಪೆಂಡೆಂಟ್ ಅಟೋನಮಸ್ ಬಾಡಿ, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇಲ್ಲಿ ಬಂದರೆ ಅವರೇನೋ ಹೇಳ್ತಾರೆ, ಅಲ್ಲಿ ಬಂದರೆ ಇವರೇನೋ ಹೇಳ್ತಾರೆ. ನಮಗೆ ನಾವು ಪ್ರತಿನಿಧಿಸೋದಿಲ್ಲ, ಪಕ್ಷನ ಪ್ರತಿನಿಧಿಸೋದಿಲ್ಲ. ಆಯೋಗದ ಅಧ್ಯಕ್ಷ ಯಾವ ಪಕ್ಷನೂ ಪ್ರತಿನಿಧಿಸೋದಿಲ್ಲ. ಇರ್ಬೋದು, ಸರ್ಕಾರ ಯಾರು ಬಂದಿದ್ದಾರೆ ಅವ್ರು ನನ್ನನ್ನು ನಮೋದನೆ ಮಾಡಿರ್ಬೋದು, ಆದರೆ ಆಯೋಗ ಯಾವ ಪಕ್ಷನೂ ಇದು ಮಾಡೋದಿಲ್ಲ. ಇಟ್ಸ್ ಎನ್ ಇಂಡಿಪೆಂಡೆಂಟ್ ಅಟೋನಮಸ್ ಬಾಡಿ. ಹಾಗಾಗಿ ಇಷ್ಟೆಲ್ಲ ಕೆಲಸ ಮಾಡೋಕ್ಕಾಗಿದೆ. ಹೀಗಾಗಿ ತಾಯಿಯ ಕೋರಿಕೆಗೆ ತಕ್ಷಣವೇ ಸ್ಪಂದಿಸಿದ ಅಧ್ಯಕ್ಷರು ತಾಯಿಯ ಆಸೆಯಂತೆ ಪುಟ್ಟ ಕಂದಮ್ಮನಿಗೆ ಚಿರಾಗ್ ಎಂದು ಹೆಸರಿಟ್ರು. ಇನ್ನು ಅನೇಕರ ಸಂಕಷ್ಟ ಪರಿಹರಿಸಲು ಅಹವಾಲು ಸಭೆ ಅಪರೂಪದ ಘಟನೆಗೆ ಸಾಕ್ಷಿಯಾಗಿದ್ದು ಎಲ್ಲರೂ ಸಂತಸವನ್ನ ವ್ಯಕ್ತಪಡಿಸಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.